back to Purvika YouTube channel. ಅದೇ ಕರೆಕ್ಟ್. ಚಿತ್ರಾನ್ನ ಮಾಡಿದ್ದೀನಿ ಇವತ್ತು. ಮನೆಯೆಲ್ಲ ಕೆಲಸ ಮಾಡಿ ಪೂಜೆ ಒಂದು ಮಾಡಬೇಕು ಗೈಸ್. ನಾವು ಪೂಜೆ ಮಾಡಿಲ್ಲ, ಪೂಜೆ ಒಂದು ಮಾಡಿಬಿಟ್ರೆ ಆಯಿತು. ಪೂಜೆ ಮಾಡಬೇಕಲ್ವಾ, ಸೊ ಅದಕ್ಕೆ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗು, ಓಕೆನಾ? ಇವತ್ತಿನ ಡ್ರೆಸ್ ಇದು ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ, ಓಕೆನಾ? ಟಿಫನ್ ತಿಂದ್ಬಿಟ್ಟು ಮತ್ತೆ ಸಿಗೋಕೆನಾ ನೆಕ್ಸ್ಟು. ಇವಾಗ ನಾವು ಸ್ವಲ್ಪ ಮನೆ ಹುಡುಕ್ಬೇಕು, ಮನೆ ಹುಡುಕ್ಬಿಟ್ಟು ಮತ್ತೆ ಸಿಗೋ, ಓಕೆನಾ? 11 ಗಂಟೆಗೆ ಬಂದಿರೋದು, 1:15 ಗೊತ್ತಾಗಲ್ಲ, 1:15. ಹೋಗುವಾಗ ಬಿಸಿಲಿತ್ತು, ಬರುವಾಗ ಮಳೆ ಆಗಿದೆ ಗೈಸ್. ಇವತ್ತು ಮೈ ಕ್ರಶ್ನ ರಿವೀಲ್ ಮಾಡ್ತೀನಿ. ಎಲ್ಲ ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ, ಓಕೆನಾ? ಆ್ಯಂಡ್ ನೀವು ಕೇಳಿರೋ ಸ್ವಲ್ಪ ಒಂದು 5 ಕ್ವಶನ್ಸ್ಗೆ ಆನ್ಸರ್ಸ ಹೇಳ್ತೀನಿ. ಆ್ಯಂಡ್ ಇವತ್ತು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್. ಯಾಕೆ ಅಂದರೆ ಮೈ ಕ್ರಶ್ ರಿವೀಲ್ ನಿಮಗೆಲ್ಲ ನನ್ನ ಕ್ರಶ್ನ ತೋರಿಸ್ತೀನಿ. ಸೊ ಅದಕ್ಕೆ ಫುಲ್ ಖುಷಿಯಾಗಿದ್ದೀನಿ ಗೈಸ್. ಆ್ಯಂಡ್ ಗೈಸ್, ಮತ್ತು ಇದು ಕಣ್ಣು ಚಿಕ್ಕದಿದೆ, ಕಣ್ಣು ದೊಡ್ಡಕ್ಕಿದೆ ಅಂತ ಯಾರು ರೇಗಿಸ್ಬೇಡಿ ಆಯಿತಾ? ಯಾಕಂದರೆ ಇದು ಸ್ವಲ್ಪ ನೋವಾಗಿದೆ. ಸೊ ಗೈಸ್, ಅದಕ್ಕೋಸ್ಕರ ಚಿಕ್ಕದಾಗಿದೆ. ಯಾರೋ ಮತ್ತು ಹಿಂಗಿದಳೆ ಅಂತ ಎಲ್ಲ ಕಮೆಂಟ್ ಎಲ್ಲ ಮಾಡಿಬಿಡಿ. ಸೊ ಸ್ವಲ್ಪ ನೋವಾಗಿದೆ, ಆದರೂ ಭೀ ವಿಡಿಯೋ ಮಾಡ್ತಿದ್ದೀನಿ, ಎಲ್ಲ ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಮತ್ತು ಫಸ್ಟ್ ಏನಂದರೆ, ಮೊನ್ನೆ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಎಲ್ಲರೂ ಸುಮಾರು ಜನ ಕಣ್ಣಿಗೆ ಏನಾಗಿದೆ, ಕಣ್ಣು ತೋರಿಸ್ಕೋಬೇಕಲ್ವಾ, ಕಣ್ಣಿಗೆ ಹಾಸ್ಪಿಟ್ಲಿಗೆ ಹೋಗಿ ಕಣ್ಣಿಗೆ ಏನಾಗಿದೆ ಕಣ್ಣಾಗಿದೆ ಹಾಸ್ಪಿಟ್ಲಿಗೆ ತೋರಿಸು. ಸುಮಾರು ಜನ ಕಮೆಂಟ್ ಹಾಕಿದ್ರ, ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಸೋ ಮಚ್. ಆ್ಯಂಡ್ ಇದೇನು ಜಾಸ್ತಿ ಆಗಲ್ಲ, ಇವಾಗ ಸ್ವಲ್ಪ ಅದು ವೆದರ್ಗೆ ಸ್ವಲ್ಪ ಕಮ್ಮಿ ಆಗ್ತಾಯಿಲ್ಲ ಅಷ್ಟೇ. ಅಂದರೆ ಕಮ್ಮಿ ಆಗ್ತಿತ್ತು, ಇಷ್ಟೊತ್ತಿಗೆ ಕಮ್ಮಿ ಆಗುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಐ ಡ್ರಾಪ್ಸ್ ಎಲ್ಲ ಹಾಕ್ತಾಯಿದ್ದೀನಿ ನಾನು. ಸೊ ಕಮ್ಮಿ ಆಗುತ್ತೆ ಆದಷ್ಟು ಬೇಗ ಅಂತ ಹೇಳ್ತಾ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸೆಕೆಂಡ್ ಹೇಳಿವಾ ಬೇಡವಾ ಗೈಸ್. ಮತ್ತು ಏನು ನಿಮ್ಮ ಬರ್ಡೇ ಹೇಗಾಗಬೇಕು ಅಂತೇಳಿ ಒಬ್ಬರು ಯಾರೋ ಕಮೆಂಟ್. ನಿಜ ಈ ಕ್ವಶನ್ ಐ ಲವ್ಡ್ ಇಟ್ ಗೊತ್ತಾ? ನನ್ನ ಬರ್ಡೇ ಹೆಂಗಾಗಬೇಕಂದ್ರೆ ತುಂಬ ಥಿಂಗ್ಸ್ ಇದೆ ನನಗೆ, ಹೆಂಗಾಗಬೇಕು, ಹಿಂಗಾಗಬೇಕು. ಫ್ಯಾಮಿಲಿಗಿಂತ ನನ್ನ ಫ್ರೆಂಡ್ಸ್ಗೆ ನನ್ನ ಲೈಫಲ್ಲಿ ಇಲ್ಲಿವರೆಗೂ ಒಬ್ಬಳು ಕಿತ್ತೋದ್ಮೇಲೆ ಯಾವಳು ನನ್ನ ಫ್ರೆಂಡ್ಸ್ ಅಂತ ಅನ್ಸ್ಕೊಂಡು ಯಾವಳು ನನಗೆ ಒಂದಿನೂ ಭೀ ಕೇಕ್ ಕಟ್ ಮಾಡಿಸಿಲ್ಲ ಗಾಯ್ಸ್, ಗೊತ್ತದ ನಿಮಗೆ? ಯಾರು ಭೀ ಕಟ್ ಮಾಡಿಸಿಲ್ಲ. ಸೊ ನನ್ನ ಡ್ರೀಮ್ ಮೈ ಬರ್ಡೇ ಹೆಂಗಾಗಬೇಕಂದ್ರೆ, ಆಲ್ಮೋಸ್ಟ್ ನಮ್ಮ ಮಮ್ಮಿ ಫ್ಯಾಮಿಲಿಯಲ್ಲೆಲ್ಲ ಚೆನ್ನಾಗಿ ಮಾಡಿದರೆ ಇಟ್ಸ್ ಓಕೆ. ಬಟ್ ನನ್ನ ಫ್ರೆಂಡ್ಸ್ ಯಾರೂ ಭೀ ಮಾಡಿಲ್ಲ ಗೈಸ್, ಒಬ್ಬರು ಸಹ ಇಲ್ಲಿವರೆಗೂ. ನೈಟ್ 12 ಗಂಟೆಗೆ ವಿಶ್ ನನ್ನ ಫ್ರೆಂಡ್ ಮಾಡಿದ್ದಾಳೆ ಹೋದ ವರ್ಷ, ನಯನ ಅಂತೇಳಿ. ಅವ್ಳು ಮಾಡಿದ್ದಾಳೆ 12 ಗಂಟೆಗೆ ವಿಶ್ ಮಾಡಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಸಿನಿಮಾ. ಬಟ್ ಈ ವರ್ಷ ಬರ್ಡೇಗೆ ನನಗೆ ಆಸೆ ಇರೋದು ಈ
ಬಟ್ ಈ ವರ್ಷ ಬರ್ಡೇ ಹೇಗಾಗಬೇಕು ಅಂತ ಆಸೆ ಇದೆ ಅಂದರೆ ನನ್ನ ಫ್ರೆಂಡ್ಸ್ ಬಿಕಾಸ್ ಈ ವರ್ಷ ಬರ್ಡೇ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಾನು. ಯಾಕೆ ಗೊತ್ತಾ, ಈ ವರ್ಷ ನಾನು ಇನ್ಸ್ಟಾಗ್ರಾಮಲ್ಲಿ ಹೆವಿ ಜಾಸ್ತಿ, ಹೋದ ವರ್ಷ ಈ ವರ್ಷ ತುಂಬ ಇದಾಗಿದ್ದೀನಿ ಬಿಕಾಸ್ ಜಾಸ್ತಿ ಫಾಲೋವರ್ಸ್ ಆಗಿದ್ದಾರೆ, ಎಲ್ಲರೂ ನನ್ನ ಸ್ವಲ್ಪ ಗುರುತಿಸ್ತಾರಲ್ಲ, ಸೊ ಜಾಸ್ತಿ ವಿಶಸ್ ಬರುತ್ತೆ ಅಂತ ಖುಷಿ ಆಗಿದೆ. ಸೆಕೆಂಡ್ ಒನ್ ಹೊಸ ಫ್ರೆಂಡ್ಸ್, ನ್ಯೂ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಆಗಿದ್ದಾರೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಖುಷಿ. ಆ್ಯಂಡ್ ಮೂರನೇದು ನಮ್ಮ ಅಕ್ಕನೂ ಈ ಇಯರ್ ಫಸ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಅವಳು ಕೆಲ್ಸಕ್ಕೆ ಹೋಗಿ ಅವಳ ದುಡ್ಡಲ್ಲಿ ನನಗೆ ಚೆನ್ನಾಗಿರೋ ದೊಡ್ಡ ಗಿಫ್ಟ್ ಕೊಡ್ತಾಳೆ ಅಂತೇಳಿ ತುಂಬ ಎಕ್ಸೈಟೆಡ್ ಆಗಿದೆ. ಆ್ಯಂಡ್ ಥರ್ಡ್ ನನ್ನ ಆಸೆ ಏನಂದರೆ ನನಗೆ ನನ್ನ ಫ್ರೆಂಡ್ಸ್ ಇದ್ದಾರಲ್ವ, ಗರ್ಲ್ಸ್ ಹುಡುಗರಾಗಲಿ ಹುಡುಗಿರಾಗಲಿ ಫ್ರೆಂಡ್ಸ್ ಇದ್ದಾರಲ್ವ, ಕರೆಕ್ಟ್ 12 ಗಂಟೆಗೆ ಬಂದು ಅವರು ಊರುಗಳಿಂದ ನಮ್ಮ ಮನೆಗೆ ಬಂದು ಕೇಕ್ ಎಲ್ಲ ಕಟ್ ಮಾಡಿಸ್ಬೇಕು ಅಂತ ಆಸೆ ಗೈಸ್. ಒಂದಿನ ನನ್ನ ಡ್ರೀಮ್ ಗೈಸ್, ನಾನು ಅಂದ್ಕೊಂಡಿರ್ತೀನಿ ಹಿಂಗೆಲ್ಲ ಮಾಡಿದ್ರೆ ನನಗೆ ಚೆನ್ನಾಗಿರುತ್ತಲ್ವ ಅಂತೇಳಿ. ಯಾರು ಮಾಡಲ್ಲ ಬೇಜಾರು ಸ್ವಲ್ಪ. ಆದರೂ ಭೀ ಈ ವರ್ಷ ನಾನು ಫ್ರೆಂಡ್ಸಲ್ಲಿ ಯಾರಾದರೂ ಒಬ್ಬರು ಆದರೂ ಒಂದು ವಿಷ್ ಆದರೂ ಮಾಡಲಿ, ಅಟ್ಲೀಸ್ಟ್ ಬರೋಕ್ಕಾಗಿಲ್ಲ ಅಂದರೆ ಒಂದು ವಿಷ್ ಮಾಡಬೇಕಲ್ಲ. ನಮ್ಮ ನಯನಕ್ಕೆ ಯಾರು 12 ಗಂಟೆ ವಿಶ್ ಮಾಡಿಲ್ಲ. ಈ ವರ್ಷ ಯಾರ್ಯಾರು ಮಾಡ್ತಾರೆ ಅಂತ ನೋಡುವ. ಆ್ಯಂಡ್ ನನಗೆ 12 ಗಂಟೆಗೆ ಮನೆಗೆ ಬಂದು ಕೇಕ್ ಕಟ್ ಮಾಡಿಸಿ ಒಳ್ಳೆ ಚೆನ್ನಾಗಿರೋ ಗಿಫ್ಟ್ ಕೊಡಬೇಕು ಅಂತ ಆಸೆ. ಬಟ್ ಅಂಥವ್ರು ಯಾರಿದ್ದಾರೆ ನನಗೆ ಫ್ರೆಂಡ್ಸ್, ಸೊ ಅದೇ ಬೇಜಾರು. ನೋಡುವ ಈ ವರ್ಷ ಹೇಗಾಗುತ್ತೆ ನನ್ನ ಬರ್ಡೇ ಅನ್ನೋದು. ಇನ್ನೂ ಎಷ್ಟು ಆಗಸ್ಟ್ ಅಲ್ವಾ, ಆಗಸ್ಟ್ ಬಿಟ್ಟರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಇನ್ನು 4 ಮಂತ್ಸ್ ಗಾಯ್ಸ್. ಆಗಸ್ಟ್ ಬಿಟ್ಟರೆ ಇನ್ನು 4 ಮಂತ್ಸ್ ಇದೆ. 4 ಮಂತ್ಸಲ್ಲಿ ವೇಟ್ ಆ್ಯಂಡ್ ಸಿ ನನ್ನ ಬರ್ಡೇ ಹೇಗಾಗುತ್ತೆ ಅಂತ. ಇದು ನನ್ನ ಬರ್ಡೇ ಆಗಬೇಕು ಅಂತ ನನಗಿಷ್ಟ ಆಸೆ ಇದೆ. ಓಕೆನಾ, ಈ ಥರ ಆಗಬೇಕು. ಫ್ಯಾಮಿಲಿಯಲ್ಲೆಲ್ಲ ಮಾಡ್ತಾರೆ, ಅದೆಲ್ಲ ಓಕೆ. ಬಟ್ ಫ್ರೆಂಡ್ಸ್ ಮಾಡೋದು. ಮತ್ತು ಇನ್ನೊಂದು ಅಕ್ಕ ನೀವೆಲ್ಗೂ ಟ್ರಿಪ್ ಹೋಗಿಲ್ವಾ, ಫ್ರೆಂಡ್ಸ್ ಜೊತೆ ಎಲ್ಲ ಟ್ರಿಪ್ ಹೋಗಿಲ್ವಾ ಅಂತ ಕೇಳಿದ್ರೆ, ನಾನು ಇಲ್ಲಿವರೆಗೂ ಒಬ್ಬಳೇ ಫ್ಯಾಮಿಲಿನ ಬಿಟ್ಟು ಒಬ್ಬಳೇ ಎಲ್ಲಿಗೂ ಹೋಗಿದ್ದೀನಿ ನಾನು. ಸತ್ಯ ನನ್ನ ಕನಸಲ್ಲೂ ನಾನು ಹೋಗಿಲ್ಲ. ನಾನು ಎಲ್ಲೂ ಹೋಗಿಲ್ಲ. ನಮ್ಮ ಮಮ್ಮಿ ಬರ್ತಾ ಇಲ್ಲ, ಅಣ್ಣ ಬರ್ತಾನೆ ಇಲ್ಲ, ಅಕ್ಕ ಬರ್ತಾರೆ, ಹಿಂಗೆ ಯಾರಾದರೂ ಬರ್ತಾರೆ ಅಂತ. ನಾನು ಒಬ್ಬಳೇ ಎಲ್ಲೂ ಹೋಗಲ್ಲ. ನಾನು ಹೋಗೋದು ಇಲ್ಲ, ನಮ್ಮ ಮನೇಲಿ ಕಳಿಸೋದು ಇಲ್ಲ. ಸೊ ಅದು ಒಂದು ಆಸೆ ಇದೆ, ಹೋಗಬೇಕು ಅಂತೇಳಿ ಟ್ರಿಪ್ಗೆ ಫ್ರೆಂಡ್ಸ್ ಎಲ್ಲ ಸೇರಿ. ನನ್ನ ಫ್ರೆಂಡ್ ಒಬ್ಬಳು ಹೇಳಿದ್ದಾಳೆ ನೆಕ್ಸ್ಟ್ ಇಯರ್ ಹೋಗೋಣಮ್ಮ ಎಲ್ಲರೂ ಅಂತೇಳಿ. ಬೇಗ ಬರಲಿ ನೆಕ್ಸ್ಟ್ ಇಯರ್, ನಾನು ಟ್ರಿಪ್ಗೆ ಹೋಗೋಕ್ಕೋಸ್ಕರ ಏನಾದರೂ ನೆಕ್ಸ್ಟ್ ಇಯರ್ ಬೇಗ ಬರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥರ್ಡ್ ಒನ್, ಮೊನ್ನೆ ಪಪ್ಪ ಮಮ್ಮಿ ಅಪ್ಪ ಅಮ್ಮನ ಜೊತೆ ಮತ್ತು ಅಕ್ಕನ ಜೊತೆ ಅಣ್ಣನ ಜೊತೆ ವೀಡಿಯೋ ಮಾಡಿ ಅಂತ, ವ್ಲಾಗ್ನ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ನಾನು ಒಂದು ಮಾತಾಡಾಕಿದ್ದೆ, ಸೊ ಅದಕ್ಕೆ ಹೇಳಿದ್ರಿ ಹಿಂಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಕು ಅಪ್ಪ ಅಮ್ಮನ ಜೊತೆ ಅಕ್ಕನ ಜೊತೆ ಅಂತ. ಸೊ ಗೈಸ್, ಅಕ್ಕನ ಜೊತೆ ಮಾಡೋಕ್ಕೆ ಅಕ್ಕ ಕೆಲ್ಸಕ್ಕೆ ಹೋಗಿರ್ತಾರೆ. ನನ್ನ ವ್ಲಾಗ್ ನಾನು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿರೋದು ಅಮ್ಮನ ಜೊತೆನೇ. ಆ್ಯಂಡ್ ಥರ್ಡ್ ಒನ್, ನಮ್ಮ ಅಣ್ಣನ ಅವಾಗವಾಗ ಅವನಿಗೆ ಕ್ಯಾಮ್ರಾ ಮುಂದೆ ಬರೋಲ್ಲ, ಬಟ್ ಆದ್ರೂ ನಮ್ಮ ಅಣ್ಣನ ಚಿಕ್ಕದಾಗಿ ಕ್ಲಿಪ್ಸಲ್ಲಿ ನಾನು ನಮ್ಮ ಅಣ್ಣನ ತೋರಿಸಿದ್ದೀನಿ. ಆ್ಯಂಡ್ ಫೋರ್ತ್ ಒನ್, ಪಪ್ಪನ ತೋರ್ಸೋಕೆ ಪಪ್ಪ ಎಲ್ಲ ಪಪ್ಪನ ಜೊತೆ ವ್ಲಾಗ್ ಮಾಡೋಕ್ಕಿಲ್ಲ. ಜಸ್ಟ್ ಇವತ್ತು ಒಂದು ರೀಲ್ ಹಾಕ್ತೀನಿ, ನಮ್ಮ ಅಪ್ಪನ ಜೊತೆ ಎಲ್ಲ ನೋಡಿ ಚೆನ್ನಾಗಿದೆ ಕಮೆಂಟ್ ಮಾಡಿ. ಅಪ್ಪ ಇಲ್ಲ ಅಪ್ಪನ ಜೊತೆ ವ್ಲಾಗ್ ಮಾಡೋಕ್ಕೆ, ಅಮ್ಮ ಅಣ್ಣ ಅಕ್ಕನ ಜೊತೆ ವ್ಲಾಗ್ ಮಾಡಿದ್ರೆ ಅಕ್ಕನೂ ಯಾವಾಗಾದರೂ ಒಂದು ಸಲ ಬರ್ತಾಳೆ. ಸೊ ನಾನೇ ಒಬ್ಬಳೇ ಜಾಸ್ತಿಗೆ, ಅದಕ್ಕೆ ನಾನು ದಿನ ವ್ಲಾಗ್ ಮಾಡೋಕ್ಕೆ ಬೇಜಾರು. ನಾನು ಒಬ್ಬಳೇ ಏನು ಕಂಟೆಂಟ್, ನಾನು ಈ ಥರ ನಿಮಗೆ ದಿನ ಮಾತಾಡ್ಕೊತಾ ಇದ್ದರೆ ನಿಮಗೂ ಬೇಜಾರು, ನನಗೂ ಮಾತಾಡಿ ನಾನು ಆ್ಯಕ್ಚುಲಿ ಜಾಸ್ತಿ ಮಾತಾಡ್ತೀನಿ, ನನಗೇನು ಬೇಜಾರಾಗಲ್ಲ. ಸೊ ನಿಮಗೆ ಬೇಜಾರಾಗುತ್ತೆ, ನಾನು ಇವಳೇನು ಇಷ್ಟು ಉದ್ದ ಮಾತಾಡ್ತಾಳೆ ಕೇಳಬೇಕಲ್ವಾ ಅಂತ. ಸೊ ಗೈಸ್, ಮತ್ತು ಏನಂದರೆ ನಾನು ಎಷ್ಟು ಕ್ವಶನ್ಗೆ ಒಂದು ಬರ್ಡೇ ಹೇಳಿದೆ, ಇನ್ನೊಂದು ಪಪ್ಪ ಮಮ್ಮಿದೆ ಅಂದರೆ. ಆ್ಯಂಡ್ ಕಣ್ಣಿನ ಒಂದು ನೀವು ಕೇಳಿದಂಗೆ ಕಣ್ಣೇನು ಇಲ್ಲ ಗೈಸ್ ಆಗುತ್ತೆ. ಮತ್ತು ನಾನು ಹೇಟರ್ಸಿಗೆ ಸ್ವಲ್ಪ ಹೇಳಬೇಕು, ಬಿಕಾಸ್ ದುಶ್ಮನ್ಸ್ ಗಾಯ್ಸ್, ಫ್ರೆಂಡ್ಸು ಇದೆ ಒಂದು ಅರ್ಥ ಆಗೋಲ್ಲ ನನಗೆ. ನಮ್ಮ ಜೊತೆನೇ ಇರ್ತಾರೆ, ಚೆನ್ನಾಗೇ ಇರ್ತಾರೆ, ಆದ್ರೂ ನಾನು ಬೆಳೀತಿದ್ದೀನಿ ಅನ್ನೋ ತಕ್ಷಣ ಬೆಂಕಿ ಹಾಕ್ಕೊತಾರೆ ಗಾಯ್ಸ್. ಇದು ಯಾವ ಥರ ಹೇಳಿ ಫ್ರೆಂಡ್ಶಿಪ್ಪಲ್ಲಿ? ಇಲ್ಲಿ ಪರವಾಗಿಲ್ಲ, ಟೇಕ್ ಇಟ್, ಎಲ್ಲ ತೊಗೊಳ್ತೀನಿ, ನಾನು ತೊಗೊಳ್ಬೇಕು. ಹೀಟರ್ಸ್ ಇರುವಾಗಲೇ ನಾನು ಮೇಲೆ ಹೋಗೋಕ್ಕೆ ಸಾಧ್ಯ ಅಂತ ನಮ್ಮ ಮಮ್ಮಿ ಹೇಳ್ಕೊತಿದ್ದಾರೆ. ಅದಕ್ಕೆ ಇರಲಿ, ಓಕೆನಾ. ಪಾಸಿಟಿವ್ ನೆಗೆಟಿವ್ ಎರಡು ಇದ್ರೇ ತುಂಬ, ಬರೀ ಪಾಸಿಟಿವ್ ಇದ್ದರೆ ನೆಗೆಟಿವ್ ಇಲ್ಲಾಂದರೆ ನಾನು ಮೇಲೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಎಲ್ಲ ಇರಲಿ ಅಂತ ಹೇಳ್ತಾ ನನ್ನ ಮಾತು ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಸ್ಕಿಪ್ ಮಾಡಿದೆ ನೋಡಿ. ಯಾಕಂದ್ರೆ ಜೋರಾಗಿ 2 ಮಿನಿಟ್ಸಲ್ಲಿ ಇಟ್ಕೊಂಡು ನೋಡ್ಬೇಡಿ, ಯಾಕಂದ್ರೆ ನನ್ನ ವಾಯ್ಸ್ ಮೊದಲೇ ನನ್ನ ಮಾತು ಮೊದಲೇ ನಿಮ್ಗೆ ಅರ್ಥ ಆಗೋಲ್ಲ, ಆಮೇಲೆ ಸ್ಪೀಡಲ್ಲಿ ಇಟ್ಕೊಂಡು ಇನ್ನೂ ಅರ್ಥ ಆಗಲ್ಲ. ಆ್ಯಂಡ್ ಲಾಸ್ಟ್ ಒನ್,
ಟೆಲ್ಲಿಂಗ್ ಯು ಗೈಸ್ ಮೈ ಕ್ರಶ್ ರಿವೀಲಿಂಗ್ ಮೈ ಕ್ರಶ್. ನಾನು ನನ್ನ ಕ್ರಶ್ ಪ್ರೀತಿಯಿಂದ ವಿಜು ಅಂತ ಕರಿತೀನಿ ಗೈಸ್. ಎಷ್ಟು ಕ್ಯೂಟ್ ನೇಮ್ ಅಂದರೆ ಅವ್ರಂದ್ರೆ ನಂಗೆ ಭಾಳ ಇಷ್ಟ. ಬಟ್ ಒಂದ್ಸಲನೂ ಮೀಟ್ ಆಗಿಲ್ಲ, ಒಂದು ಫೋಟೋಸ್ ತಗೊಂಡಿಲ್ಲ ಗೊತ್ತಾ. ಮೈ ಕ್ರಶ್ ನೇಮ್ ಈಸ್ ವಿಜು. ಫುಲ್ ನೇಮ್ ಆ್ಯಕ್ಚುಲಿ ನಗು ಬರುತ್ತೆ ಈ ಲಾಗಿಗೆ ಕಾಯ್ತಾ ಇದ್ದೀನಿ ನಿಮಗೆ. ಯಾಕಂದರೆ ನನ್ನ ಕ್ರಶ್ ದುನಿಯಾ ವಿಜಯ್. ದುನಿಯಾ ವಿಜಯ್ ಯಾರಂತ ಗೊತ್ತಾ, ಕರಿಚಿರತೆ ಗೈಸ್. ಅವ್ರ ಫೋಟೋನ ಹಾಕ್ತೀನಿ, ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ. ಇವರಂದರೆ ನನಗೆ ತುಂಬ 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 ಇಷ್ಟ ಗೈಸ್. ಮೈ ಕ್ರಶ್, ಮೈ ಲವ್, ಮೈ ಹಸ್ಬೆಂಡ್ ಈಸ್ ದುನಿಯಾ ವಿಜಯ್. ಆದರೆ ಅವರು ಮದುವೆ ಆಗಿ 2 ಮಕ್ಕಳು ಸಹ ನನಗಿನ್ನ ದೊಡ್ಡವ್ರು ಅವರೇ, ಆದರೂ ಪರವಾಗಿಲ್ಲ. ಮೈ ಲವ್ ಕ್ರಶ್ ಗೈಸ್, ಕ್ರಶ್ ಅಷ್ಟೇ. ಇಷ್ಟೇ ನನಗೆ. ನನ್ನ ಕ್ರಶ್ ನೋಡಿದ್ರಲ್ಲ, ಎಲ್ಲರಿಗೂ ಏನು ಅನ್ನಿಸ್ತು? ಖುಷಿ ಆಯಿತಾ, ಕಾಮಿಡಿ ಅನ್ನಿಸ್ತಾ, ಬೇಜಾರಾಯ್ತಾ, ಕೋಪ ಬಂತ ನನ್ನ ಮೇಲೆ? ಏನಾದ್ರೂ ಈ ವ್ಲಾಗ್ ಕಾಮೆಂಟ್ ಪಕ್ಕ ಯಾರೆಲ್ಲ ವಿಡಿಯೋ ನೋಡ್ತೀರಾ ಎಲ್ಲರೂ ಭೀ ಕಮೆಂಟ್ ಮಾಡಿ ಓಕೆನಾ. ಕಮೆಂಟ್ ಯಾರ್ಯಾರು ಮಾಡಿಲ್ಲ, ರಾತ್ರಿ ನಿಮ್ಮ ಕನ್ಸಲ್ಲಿ ಬಂದು ಕತ್ತಿ ಚಿಕ್ಬಿಡ್ತೀನಿ ಗೈಸ್. ನೋಡಿ ಎಲ್ಲರೂ ಈ ವ್ಲಾಗ್ನ ಯಾರ್ಯಾರು ನೋಡ್ತೀರಾ ಎಲ್ಲರೂ ಭೀ ಕಮೆಂಟ್ ಮಾಡಿ ಓಕೆನಾ. ಕಮೆಂಟ್ ಮಾಡಿ. ಹಾಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬೆಲ್ ಬಟನ್ ಒತ್ಕೊಳ್ಳಿ. ಯಾಕಂದರೆ ಸಬ್ಸ್ಕ್ರೈಬ್ ಬೆಲ್ ಬಟನ್ 2 ಒತ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಪಟ್ ಅಂತ ನೋಟಿಫಿಕೇಷನ್ ಬರುತ್ತೆ ಓಕೆನಾ. ಲವ್ ಯು ಆಲ್, ಬಾಯ್.